ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡಾಂಬರ್ ಬದಲಿಗೆ ಜೆಲ್ಲಿ ಮಿಕ್ಸ್ ಅನ್ನ ಬಳಕೆ ಮಾಡಲಾಗಿದೆ. ಬೆಂಗಳೂರಿನ ಜೆಪಿ ನಗರದ ರಸ್ತೆಗಳಲ್ಲಿ ಕಳಪೆ ಕಾಮಗಾರಿ ಎದ್ದು ಕಾಣುತ್ತಾ ಇದೆ. ಇದು ಜನರ ಜೀವ ಹಿಂಡ್ತಾ ಇದೆ. ಸವಾರರು ಒದ್ದಾಡಬೇಕಾದಂತ ಪರಿಸ್ಥಿತಿ. ಅಧಿಕಾರಿಗಳ ಕಳಪೆ ಕಾಮಗಾರಿ ಇದೀಗ ಮತ್ತೊಮ್ಮೆ ಬಟಾ ಬಯಲಾಗ್ತಾ ಇದೆ. ಬೇಕಾಬಿಟ್ಟಿ ಗುಂಡಿಯನ್ನ ಮುಚ್ಚಿದ್ದಾರೆ ಜಿಬಿಎ ಅಧಿಕಾರಿಗಳು. ಓಪನ್ ಮಾಡಿರೋದು ಈ ಪೈಪ್ಲೈನ್ ಹಾಕಬೇಕು ಅಂತ. ಪೈಪ್ಲೈನ್ ತೆಗೆದಿದ್ದಂತ ರಸ್ತೆಗಳಿಗೆ ಕಾಂಕ್ರೀಟ್ ಮಿಕ್ಸ್ ಅನ್ನ ಹಾಕಿದ್ದಾರೆ. ವಾರದ ಹಿಂದೆ ಡಾಂಬರ್ ಹಾಕಿ ಗುಂಡಿ ಮುಚ್ಚಿದೆ ಜಿಬಿಎ. ಬಟ್ ಇವಾಗ ಕೈ ಹಾಕಿದ್ರೆ ಅದೆಲ್ಲವೂ ಕೂಡ ಕಿತ್ತು ಬರುತ್ತೆ. ಡಾಂಬರ್ ಎಲ್ಲ ಕಿತ್ಕೊಂಡು ಬರುತ್ತೆ. ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಗಮನಿಸಬಹುದು ಅದರ ಗುಣಮಟ್ಟ ಹೇಗಿದೆ ಅಂತ. ಮುಟ್ಟಿದ್ರೆ ಕಿತ್ತು ಹೋಗ್ತಾ ಇದೆ. ಗುಣಮಟ್ಟದ ಕಾಮಗಾರಿ ನಡೆಸಿ ಅಂತ ಸರ್ಕಾರಕ್ಕೆ ಜನ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಬಿಎ ಅಧಿಕಾರಿಗಳು ಮಾಡುವಂತಹ ಯಾವುದೇ ಕಾಮಗಾರಿಗಳಿಗೆ ಗ್ಯಾರಂಟಿಯೂ ಇರೋದಿಲ್ಲ, ವಾರಂಟಿಯೂ ಇರೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನು ಸದ್ಯ ಈಗ ನಿಂತಿರುವಂತಹ ರಸ್ತೆ ಅಂತ ಹೇಳ್ಬೋದು. ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ಯಾವುದೋ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಿದ್ರು. ಆ ಪೈಪ್ಲೈನ್ ಕಾಮಗಾರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಆ ಒಂದು ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ವು. ಆ ಗುಂಡಿಯನ್ನು ಮುಚ್ಚಲಿಕ್ಕೆ ಸದ್ಯ ಈಗ ಡಾಂಬರನ್ನು ಹಾಕಲಾಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಜೆಪಿ ನಗರ ಅಂದರೆ ಕೋಣನಕುಂಟೆ ವಾರ್ಡ್ ಏನಿದೆ, ಆ ಕೋಣನಕುಂಟೆ ವಾರ್ಡ್ನಲ್ಲಿದ್ದೀನಿ. ಇಲ್ಲಿರುವಂತಹ ರಸ್ತೆ ಏನು ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಆ ಪ್ಯಾಚ್ ವರ್ಕ್ನ ಗುಣಮಟ್ಟ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಕೈಗೆ ಒಂದು ರಸ್ತೆ ಕೂಡ ಕಿತ್ತು ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಇವರು ಎಷ್ಟು ಅದ್ಭುತವಾದಂತಹ ಕ್ವಾಲಿಟಿಯಲ್ಲಿ ಈ ರಸ್ತೆಯನ್ನು ಮಾಡಿದ್ದಾರೆ. ಈ ರಸ್ತೆಯ ಒಂದು ಗುಣಮಟ್ಟ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಏನು ಇದಕ್ಕೇನು ಇದು ಮಾಡಬೇಕು ಅಂತ ಏನಿದೆ ಇಲ್ಲಿ ನೋಡಿ. ಇದೇನು ಒಂದು ತಿಂಗಳಿಂದನೋ ಒಂದು ವಾರದಿಂದೇನೋ ಹಾಕಿರೋಂತೆ ಕಾಣಿಸ್ತಾ ಇಲ್ಲ. ಒಂದು ದಿನದಿಂದೇನೋ, ಒಂದು 2 ದಿನದಿಂದನೋ, 3 ದಿನದಿಂದನೋ ಹಾಕಿರೋಂಗೆ ಕಾಣುತ್ತಿದ್ದಿಲ್ಲ ನೋಡಿ ಇಲ್ಲಿ. ಈ ಒಂದು ಏರಿಯಾದಲ್ಲಿ ಮಾತ್ರ ಅಲ್ಲ, ಈ ಒಂದು ಬೀದಿಯಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂತಹದ್ದೇ ಕಳಪೆ ಕಾಮಗಾರಿಯನ್ನು ಈ ಒಂದು ಜೆಪಿ ನಗರದ ಸಾಕಷ್ಟು ರಸ್ತೆಗಳಲ್ಲಿ ಮಾಡಿರುವಂಥದ್ದು. TV9 ಕೂಡ ಈ ಹಿನ್ನೆಲೆಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿತ್ತು. ಅಂದರೆ ಯಾವ್ಯಾವ ರಸ್ತೆಗಳ ಕ್ವಾಲಿಟಿ ಯಾವ ಥರವಾಗಿದೆ ಅಂತೇಳಿ 2-3 ದಿನಗಳ ಹಿಂದಷ್ಟೇ ಹಾಕಿರುವಂತಹ ಒಂದು ಪಾಟೋಲ್ ಫಿಲ್ಲಿಂಗ್ ಏನಿದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಿತ್ತು ಕೈಗೆ ಬರ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವು ಕೂಡ ಈಗ ನೋಡಿದ್ರಿ ಈ ಒಂದು ರಸ್ತೆಯನ್ನು ಗುಂಡಿ ಬಿದ್ದಿತ್ತು, ಆ ಗುಂಡಿಯನ್ನು ಮುಚ್ಚಲಿಕ್ಕೆ ಇವರು ಹಾಕಿರುವಂತಹ ಡಾಂಬರನ್ನು. ಇದು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಇದೆ ಅಂತ ಅನ್ಸತ್ತೆ ಸರ್? ಇದು 0% ಕ್ವಾಲಿಟಿ ಇರೋದು. ಯಾಕಂದರೆ ಹಾಕಿನ್ನೂ 2-3 ದಿವಸ ಸಹ ಆಗಿಲ್ಲ, ಆಗಲೇ ಕಿತ್ತು ಬರ್ತಾ ಇದೆ. ಇನ್ನು ಮಳೆಗಾಲ ಬರ್ತಾ ಇದೆ ಅಂದರೆ ಇನ್ನು ಯಾವ ಮಟ್ಟಕ್ಕಾಗುತ್ತೆ ಅಂದರೆ ಈ ಅಧಿಕಾರಿಗಳಿಗೆ ದುಡ್ಡು ಬೇಕಾಗಿರೋ ಕಾರಣದಿಂದ ಯಾವುದ್ಯಾವುದೋ ಹಳೆ ಡಾಂಬರ್ನ ತೊಗೊಂಬಂದು ಕ್ವಾಲಿಟಿ ಇಲ್ಲದೇ ಇರೋವಂಥದ್ದನ್ನ ಹಾಕ್ಬಿಟ್ಟು ಸೊ ಇದರಿಂದ ಅವ್ರು ಲಾಭ ಪಡ್ಕೊತಾ ಇದ್ದಾರೆ. ಬಿಟ್ಟರೆ ಸಾರ್ವಜನಿಕರಿಗೆ ಯಾವುದೇ ಅಂತ ಈಗ ನೀವು ಕೂಡ ನೋಡಿದ್ರಿ, ನನ್ನ ಕೈಯಲ್ಲೇ ಕಿತ್ತರೆ ಅವೆಲ್ಲವೂ ಕೂಡ ಡಾಂಬರ್ ಕಿತ್ತು ಬರ್ತಾ ಇದ್ವು. ಅಂದರೆ ಕಾರೋ ಬೈಕೋ ಇದ್ರ ಮೇಲೆ ಓಡಾಡಿದ್ರೆ ಇದರ ಪರಿಸ್ಥಿತಿ ಏನು ಅಂತ. ಇದೇ ಪರಿಸ್ಥಿತಿ ಏನಂದರೆ ಇವಾಗೇನು ಕಿತ್ತು ಬಂದಿದೆ, ಇನ್ನು ನಾರ್ಮಲ್ಲು ಅದೆಲ್ಲ ಬಿಡಿಸಿ ಬಂದಾದ್ಮೇಲೆ ಅದರಿಂದ ಜಾರಿ ಇನ್ನೊಂದಷ್ಟು ಜನ ಬಿದ್ದು ಆಕ್ಸಿಡೆಂಟ್ಗಳಾಗುತ್ತೆ ಇಲ್ಲಿನೇ. ಸೊ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಸರ್. ಅದ್ರ ಬದಲು ಹಾಕ್ದೇ ಇದ್ದರೆ ಸಾರ್ವಜನಿಕರು ದುಡ್ಡಾದರೂ ಸ್ವಲ್ಪ ಉಳ್ಕೊಳ್ಳುತ್ತೆ. ಈ ಥರ ಹಾಕಿ ಸುಮ್ಮನೆ ಅನ್ಯಾಯ ಪಬ್ಲಿಕ್ ಮನಿನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿರೋ ಅಧಿಕಾರಿಗಳು ಇದರಿಂದ ಅಂತ ಹೇಳ್ತೀನಿ ನಾನು. ಓಕೆ, ಅಂದರೆ ಇವಿಷ್ಟು ಕೂಡ ವಾಹನ ಸವಾರ ಹೇಳ್ತಾ ಇರುವಂಥದ್ದು. ಈ ಒಂದೇ ರಸ್ತೆಯಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂತಹದ್ದೇ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದರೆ ಒಂದಷ್ಟು ಜನರ ತೆರಿಗೆ ಹಣವಾದರೂ ಉಳಿತಾಯವಾಗ್ತಿತ್ತು ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.